ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಿನ್ನೆ ವ್ಲಾಗಲ್ಲಿ ನೋಡಿದ್ರಿ ಅಲ್ವಾ, ನನ್ನ ತಂಗಿ ಕೂಡ ಬಂದಿದ್ಲು ನಮ್ಮ ಜೊತೆಗೇ. ತುಂಬ ಟೈಮ್ ಆಗಿತ್ತು ಅವಳು ಬರ್ದೇರ, ಹಾಗೆ ಅವಳನ್ನು ಕರ್ಕೊಂಡು ಬರೋಣ ಅಂತ ಮೊನ್ನೆಯಿಂದಾನೇ ಹೇಳ್ತಾ ಇದ್ದೆ, ಬಾ ನನ್ನ ಮನೆಗೆ ಅಂತ ಹೇಳ್ಬಿಟ್ಟು. ಸರಿ, ನೆನ್ನೆ ಹೆಂಗೂ ಪುತ್ತೂರಿಗೆ ಹೋಗ್ತಾ ಇದ್ದೀವಲ್ವ, ಅವಳನ್ನು ಕರ್ಕೊಂಡು ಬರೋಣ ಅಂತ ಅವಳನ್ನು ಕೂಡ ಕರ್ಕೊಂಡು ಬಂದಿದ್ದೀವಿ. ಮಗಳಿಗಂತೂ ಚಿಕ್ಕಮ್ಮ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ. ಅವಳ ಜೊತೆಗೇ ಕುತ್ಕೊಂಡು ಬಿಟ್ಟಿದ್ದಾಳೆ. ಅದು ಇದು ಆಟ ಸಾಮಾನು ತೋರಿಸೋದಾಗಿರ್ಬೋದು, ಅವಳ ಜೊತೆ ಆಟ ಆಡೋದು ಎಲ್ಲನೂ ತುಂಬಾ ಖುಷಿ ಆಗ್ತಾಯಿತ್ತು ಅವಳಿಗಂತೂ ಚಿಕ್ಕಮ್ಮ ಬಂದಿರೋದು. ಹಾಗೆ ಇವಾಗ ಚಿಕ್ಕಮ್ಮ ಮತ್ತು ಮಗಳು ಇಲ್ಲಿ ಪಪ್ಪಾಯ ಹಣ್ಣು ತಿಂತಾ ಇದ್ದಾರೆ. ತುಂಬಾ ಸಿಹಿಯಾಗಿರೋ ಪಪ್ಪಾಯ ಹಣ್ಣು ಸಿಕ್ಕಿತ್ತು ಇವತ್ತು ತೋಟದಲ್ಲಿ. ಸಕ್ಕತ್ತಾಗಿತ್ತು ಮಾತ್ರ. ನಮ್ಮ ಈ ಲೋಕಲ್ ಜಾತಿ ಐತಿ ಪಪ್ಪಾಯ, ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು. ಮಗಳಿಗೆ ಪಪ್ಪಾಯ ತುಂಬ ಇಷ್ಟ ಆಗುತ್ತೆ. ಹಾಗೆ ಪಪ್ಪಾಯ ತಿಂದರೆ ತುಂಬಾ ಒಳ್ಳೆಯದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಪಪ್ಪಾಯದಲ್ಲಿ. ನಾವು ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡ್ಬೋದಾದಂಥ ಒಂದು ಹಣ್ಣಲ್ಲಿ ಪಪ್ಪಾಯ ಕೂಡ ಒಂದು ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬಾ ಒಳ್ಳೆಯದು ಕೂಡ ಆರೋಗ್ಯದ ದೃಷ್ಟಿಯಿಂದ ಕೂಡ. ಹಾಗೆ ಇವಾಗ ಇನ್ನೇನು ಊಟದ ಸಮಯ, ಪಾಪು ಕೂಡ ಊಟ ಮಾಡಿಸ್ಬೇಕು. ಇವತ್ತು ಊಟಕ್ಕೆ ಅಂತ ಹೇಳಿಬಿಟ್ಟು ಹಲಸಿನಕಾಯಿ ಪಲ್ಯ, ಅದ್ರ ಜೊತೆಗೆ ಸ್ವಲ್ಪ ಕಾಯಿ ಹುಳಿ ಮಾಡಿದ್ವಿ, ಸ್ವಲ್ಪ ಹಪ್ಪಳ. ಇದು ಬಂದು ಉಪ್ಪು ಸೊಳ್ಳೆಯಿಂದ ಮಾಡಿರೋಂಥ ಹಪ್ಪಳ. ಟ್ರೈ ಮಾಡೋಣ ಹೇಗೆ ಬರುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಮಾಡಿದ್ವಿ, ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಅದೇ ಹಪ್ಪಳ ಇವತ್ತು ಊಟ. ಫ್ರೆಂಡ್ಸ್, ಇಲ್ಲೊಂದು ಯುದ್ಧ ಆಯಿತು ಅಮ್ಮ ಮಗಳಿಗೆ. ಹಾಗಾಗಿ ನೋಡಿ ಕೋಪ ತಿಳಿತಾಳೆ, ಸ್ವಲ್ಪ ಬೇಜಾರಾಯಿತು ನೋಡಿ. ಇದನ್ನು ಎತ್ತಿ ನನ್ನ ಮೇಲೆ ಬಿಸಾಕದ್ಲು, ಈ ಬಾಕ್ಸಲ್ಲಿ ಇತ್ತು ನೋಡಿ ಇದೆಲ್ಲ. ಅದಕ್ಕೆ ಸ್ವಲ್ಪ ಜೋರು ಮಾಡಿದೆ, ಅದಕ್ಕೆ ಇವಾಗ ಬೇಜಾರಾಯಿತು ನೋಡಿ. ಫ್ರೆಂಡ್ಸ್, ಇವಾಗ ಫಸ್ಟ್ ಟೈಮು ನಾನು ಲೈಫಲ್ಲಿ ಒಬ್ಬಟ್ಟು ಮಾಡೋಕ್ಕೆ ಹೊರಟಿದ್ದೀನಿ. ನಾನು ಇದುವರೆಗೂ ಮಾಡೇ ಇಲ್ಲ, ತಿಂದಿದ್ದೀನಿ ಒಂದೆರಡು ಸತಿ ಅಷ್ಟೇ. ಸೊ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ. ಮೊನ್ನೆ ಒಂದು ಸರಿ ಹೇಳ್ತಾಯಿದ್ರು, ಒಬ್ಬಟ್ಟು ಟ್ರೈ ಮಾಡು ಹೆಂಗಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಬಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇವಾಗ ಒಬ್ಬಟ್ಟು ಮಾಡೋಕ್ಕೆ ಹೊರಟಿದ್ದೀನಿ. ಇವಾಗ ಹೂರಣ ಮಾಡೋಕ್ಕೆ ಫಸ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತೊಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೊರಟಿದ್ದೀನಿ. ನಾನು ಯಾವತ್ತೂ ಸ್ವೀಟನ್ನು ಜಾಸ್ತಿಯಾಗಿ ಯಾವತ್ತೂ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ನಂಗೆ ಅಷ್ಟಾಗಿ ಐಡಿಯಾ ಇಲ್ಲ. ನಾನು ಜಾಸ್ತಿ ನನಗೆ ಸ್ವೀಟ್ಸ್ ಎಲ್ಲ ಮಾಡಿ ಅಭ್ಯಾಸನೂ ಇಲ್ಲ. ತುಂಬ ಅಳತೆ ಪ್ರಕಾರನೇ ಮಾಡಬೇಕು ನೋಡಿ ಸ್ವೀಟ್ಸ್ ಎಲ್ಲ ಮಾಡೋದಿದ್ದರೆ. ನನಗೆ ಅದೇ ಒಂದು ಸ್ವಲ್ಪ ಕಷ್ಟ. ಹಾಗಾಗಿ ನಾನು ಜಾಸ್ತಿ ಟ್ರೈ ಮಾಡಲ್ಲ. ಇವತ್ತು ಧೈರ್ಯ ಮಾಡಿ ಒಬ್ಬಟ್ಟು ಮಾಡೋಕ್ಕೆ ಹೊರಟಿದ್ದೀನಿ. ಹಾಗೆ ನೋಡಿ, ಬೇಳೆ ಕೂಡ ಬೇಯಿಸ್ಕೊಂಡೆ. ನಾನು ಕೂಡ ಯೂಟ್ಯೂಬಲ್ಲಿ ಒಂದು 2-3 ವೀಡಿಯೋ ನೋಡಿಬಿಟ್ಟು ಇವಾಗ ಧೈರ್ಯ ಮಾಡಿ ಟ್ರೈ ಮಾಡ್ತಾ ಇದ್ದೀನಿ. ಸುಮ್ಮನೆ ಹಾಳಾಗಿಬಿಟ್ರೆ ಅಂತ ಭಯ ಅಷ್ಟೇ. ಒಂದು ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡೋಣ ಅಂತ ಹೇಳಿ ಇಲ್ಲಿ ಇವಾಗ ಬೇಳೆ ಕೂಡ ಬೇಯಿಸ್ಕೊಂಡಿದ್ದೀನಿ. ಬೇಳೆ ಈ ಥರ ಮೆತ್ತಗಾಗಿ ಬೇಯಬೇಕಂತೆ. ಸೊ ಚೆನ್ನಾಗಿ ಬೆಂದಿದೆ ಇವಾಗ. ಆ್ಯಂಡ್ ಇಲ್ಲೆಲ್ಲ ಅಳತೆ ಮಾಡಿ ಎಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ ಮೊದಲೇ, ಕನ್ಫ್ಯೂಸ್ ಆಗೋದು ಬೇಡ ಆಮೇಲೆ ಅಂತ ಹೇಳಿ. ಬಿಕಾಸ್ ನಾನು ಅಷ್ಟಾಗಿ ಸ್ವೀಟ್ಸ್ ಎಲ್ಲ ಟ್ರೈ ಮಾಡಲ್ಲ. ಕೆಲವೊಂದು ಮಿನಿಮಮ್ ನನಗೆ ಗೊತ್ತಿರೋಂಥ ಕೆಲವೊಂದು ಸ್ವೀಟ್ಸ್ ಇದೆ, ಅದನ್ನು ಮಾತ್ರ ಮಾಡಿರೋದು ನಾನು ಇಷ್ಟರವರೆಗೆ. ಹಾಗಾಗಿ ಇದೊಂದು ಹೊಸದಾಗಿ ಟ್ರೈ ಮಾಡ್ತಾ ಇರೋದು. ನಮ್ಮೂರ ಕಡೆ ಈ ಥರ ಒಬ್ಬಟ್ಟು ಕೂಡ ಮಾಡಲ್ಲ ಯೂಶ್ವಲಿ. ಹಾಗಾಗಿ ನನಗೆ ನೋಡಿ ಕೂಡ ಗೊತ್ತಿಲ್ಲ ಈ ಥರ ಮಾಡೋದನ್ನು ಲೈವಾಗಿ. ಜಸ್ಟ್ ಮೊಬೈಲಲ್ಲಿ ನೋಡಿದ್ದೀನಿ ಅಷ್ಟೇ ಯೂಟ್ಯೂಬಲ್ಲಿ. ಇವಾಗ ಹಾಗೆಯೇ ಹೂರಣಕ್ಕೆ ಅಂತ ಹೇಳಿ ಈ ಥರ ಪಾಕ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಯಾರಾದರೂ ಈ ಥರ ಒಬ್ಬಟ್ಟೆಲ್ಲ ಮಾಡ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ. ಆ್ಯಂಡ್ ನಾನು ಮಾಡ್ತಾ ಇರೋ ಈ ಒಬ್ಬಟ್ಟು ಯಾವ ರೀತಿ ಬಂತು ಫೈನಲಿ ಅಂತ ಹೇಳಿಬಿಟ್ಟು ಕೂಡ ಶೇರ್ ಮಾಡ್ತೀನಿ. ರೆಸಿಪಿಯನ್ನು ನಾನು ಶೇರ್ ಮಾಡ್ತಾಯಿಲ್ಲ, ಬಿಕಾಸ್ ನಾನೇ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ. ಸೊ ಬಟ್ ಹೆಂಗಾಗಿತ್ತು ಅಂತ ಹೇಳಿಬಿಟ್ಟು ಫೈನಲಿ ನಾನು ನಿಮಗೆ ತೋರಿಸ್ತೇನೆ. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ, ಆಯಿತಾ. ನೋಡಿ ಫ್ರೆಂಡ್ಸ್, ಫಸ್ಟ್ ಟೈಮ್ ನಾನು ಒಬ್ಬಟ್ಟು ಮಾಡ್ತಾ ಇರೋದು. ಈ ಥರ ಇದೆ, ಇದನ್ನು ಹಾಕಿ ಬೇಯಿಸಬೇಕು. ಯಾಕೆ ನಾನು ಮುಂಚೆ ನಾನೊಂದಷ್ಟು ಮಾಡಿ ಇಟ್ಕೊತೀನಿ. ಈ ಥರ ಎಲ್ಲ ಜಸ್ಟ್ ಉಂಡೆ ಥರ ಮಾಡ್ಕೊತೀನಿ, ಆಮೇಲೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಜಸ್ಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ಈ ಥರ ಮಾಡಿರೋದು. ಹೂರಣ ನೋಡಿ, ಇದೇನಿದು ಕಣಕ ಇದು ಹೂರಣ ನೋಡಿ. ಇಷ್ಟು ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಉಂಡೆ. ಇನ್ನೂ ಒಂದು ಸ್ವಲ್ಪ ಹಿಟ್ಟಿದೆ, ಇಷ್ಟೇ ಆಗ್ಬೋದು, ಮೇ ಬಿ ಒಂದು 15-20 ಆಗ್ಬೋದು, ಅಷ್ಟಾಗಿದೆ. ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪನೇ ಸಾಕು ಅಂತ ಹೇಳ್ಬಿಟ್ಟು. ಆ್ಯಂಡ್ ತುಪ್ಪದಲ್ಲಿ ನಾನು ಸ್ವಲ್ಪ ಇಲ್ಲೆಲ್ಲ ಬಾಳೆ ಎಲೆಗೆ ಹಾಕ್ಕೊಂಡಿದ್ದೀನಿ. ಸೊ ಬಾಳೆ ಎಲೆನೇ ಡೈರೆಕ್ಟಾಗಿ ಕಾವಲಿನಲ್ಲಿ ಹಾಕ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳಿ. ನೋಡೋಣ, ರೆಸಿಪಿ ಅಂತೂ ನಿಮ್ಮ ಜೊತೆ ಶೇರ್ ಮಾಡಲ್ಲ. ನಾನು ಸ್ವೀಟ್ಸ್ ಮಾಡಬೇಕಾದ್ರೆ ತುಂಬ ಭಯ ಪಡ್ತೀನಿ. ಆ್ಯಂಡ್ ತುಂಬ ಯೋಚನೆ ಮಾಡ್ತೀನಿ, ಮಾಡಲೋ ಬೇಡೋ ಅಂತ ಹೇಳಿಬಿಟ್ಟು. ಯಾಕೆಂತಂದರೆ ನನಗೆ ಅಷ್ಟಾಗಿ ಅಭ್ಯಾಸ ಇಲ್ಲ. ಆ್ಯಂಡ್ ಏನೋ ನನಗೆ ಭಯ ಸ್ವೀಟ್ಸ್ ಮಾಡೋಕ್ಕೆ. ಬಟ್ ಬೇರೆ ಏನಾದರೂ ರೆಸಿಪಿ ಇರುತ್ತಲ್ವ, ಖಾರದ್ದೇನಾದರೂ ಮಾಡ್ತೀವಿ ಅಥವಾ ಏನಾದರೂ ಒಂದು ಹೊಸತ್ತು ಮಾಡ್ತೀನಿ ಅಂತಂದರೆ ಧೈರ್ಯವಾಗಿ ಮಾಡ್ತೀನಿ. ಯಾಕೆಂತಂದರೆ ಏನೋ ಒಂದು ಅಡ್ಜಸ್ಟ್ ಮಾಡಿಬಿಡ್ಬೋದು ಅಂತ ಹೇಳಿಬಿಟ್ಟು. ಬಟ್ ಸ್ವೀಟ್ಸ್ಗೆ ಮಾಡೋದಕ್ಕೆ ನನಗೊಂದು ಸ್ವಲ್ಪ ಭಯ. ಹಾಗಾಗಿ ಇವತ್ತು ಸ್ವಲ್ಪ ಜಾಸ್ತಿ ರಿಸರ್ಚ್ ಎಲ್ಲ ಮಾಡಿಬಿಟ್ಟು ಟ್ರೈ ಮಾಡಿರೋದು. ಬಟ್ ನಿಜವಾಗ್ಲೂ ಈ ಥರ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಬಿಕಾಸ್ ನಾನು ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು. ಆ್ಯಂಡ್ ಮಾಡೋದು ನೋಡ್ತಾ ಇರೋದು ಕೂಡ ಜಾಸ್ತಿ ನೋಡಿಲ್ಲ, ಹಂಗಾಗಿ ನನಗೂ ಭಯ ಇತ್ತು. ಬಟ್ ಚೆನ್ನಾಗಿ ಬಂದಿತ್ತು, ಆಯಿತಾ. ನಿಜವಾಗ್ಲೂ ಚೆನ್ನಾಗಿತ್ತು. ನಾನು ತಿಂದಿದ್ದೆ ಒಂದು ಸರಿ ಮ್ಯಾಂಗ್ಳೂರಲ್ಲಿ ಒಂದು ಸರಿ ಹೋಗಿದ್ವಿ ಅಲ್ವಾ, ಜೋಳದ ರೊಟ್ಟಿ ಸೆಂಟರು, ಅಲ್ಲಿ ಒಬ್ಬಟ್ಟು ಸಿಗುತ್ತೆ, ಚೆನ್ನಾಗಿತ್ತು ಸಾಫ್ಟಾಗಿ. ಅವಾಗ ತಿಂದಿದ್ದು. ಬಟ್ ಅದೇ ಥರನೇ ಬಂದಿದೆ, ಚೆನ್ನಾಗಾಗಿತ್ತು. ಹಸ್ಬೆಂಡ್ ಅಂತೂ ಫುಲ್ ಖುಷಿಯಾಗ್ಬಿಟ್ರು, ವಾವ್ ಇಷ್ಟು ಚೆನ್ನಾಗಿ ಮಾಡಿದ್ದೀಯಾ ಅಂತ ಹೇಳಿಬಿಟ್ಟು. ಬಿಕಾಸ್ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸೇಮ್ ಅಲ್ಲಿರೋ ಥರನೇ ಆಗಿದೆ ಅಂತ ಹೇಳಿದರು. ಆ್ಯಂಡ್ ನಿಮಗೂ ನೋಡೋವಾಗ ಗೊತ್ತಾಗಿರ್ಬೋದು, ಚೆನ್ನಾಗಿ ಬಂದಿದೆ.
ಆ್ಯಂಡ್ ನಿಮಗೆ ಹೇಳಿ ಹೆಂಗೆ ಅನ್ನಿಸ್ತು ನಾನು ಮಾಡಿರೋ ಒಬ್ಬಟ್ಟು ಚೆನ್ನಾಗಿ ಬಂದಿದೆಯಾ ಅಂತ. ನಿಮಗೆ ಒಬ್ಬಟ್ಟು ಮಾಡೋರು ಗೊತ್ತಿದ್ದರೆ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಆಯಿತಾ. ಹಾಗೆ ಒಬ್ಬಟ್ಟು ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಾವಲಿ ಕೂಡ ಬಿಸಿ ಮಾಡ್ಕೊಂಡಿದ್ದೆ. ಎಲ್ಲನೂ ರೆಡಿ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ಆಮೇಲೆ ಅಂತ ಹೇಳಿಬಿಟ್ಟು ಸೈಮಲ್ಟೇನಿಯಸ್ ಆಗಿ ಇದು ತಟ್ಟೋದೇನೋ ನನಗೆ ತುಂಬ ಕಷ್ಟ ಅಂತ ಅನಿಸಿಲ್ಲ. ಬಿಕಾಸ್ ಈ ಥರ ನಾವು ಸೊಳ್ಳೆ ರೊಟ್ಟಿ ಎಲ್ಲ ಮಾಡ್ತೀವಲ್ವ, ಬೇರೆ ಏನಾದರೂ ಅಕ್ಕಿ ರೊಟ್ಟಿನೋ ಏನೇ ಮಾಡ್ತಿದ್ರು ಈ ಥರ ತಟ್ತೀವಿ. ಸೊ ಅದು ಕ್ಲೀನಾಗಿ ಚೆನ್ನಾಗೇ ಬಂತು. ಹಾಗಾಗಿ ಅದೊಂದೇನು ಭಯ ಅಂತ ಅನಿಸಿಲ್ಲ. ಬಟ್ ಪಾಕನೇ ನಂಗೊಂದು ಸ್ವಲ್ಪ ಟೆನ್ಷನ್ ಆಗ್ತಾಯಿತ್ತಿದ್ದು. ಬಟ್ ಚೆನ್ನಾಗಿತ್ತು ಮಾತ್ರ ಟೇಸ್ಟ್ ನಿಜವಾಗ್ಲೂ ಸಾಫ್ಟಾಗಿ ಬಂದಿತ್ತು. ಅದೇ ಒಂದು ಖುಷಿ. ದಪ್ಪ ದಪ್ಪ ಆಗಿಬಿಟ್ಟೇನೋ ಒಂದು ಗಟ್ಟಿ ಆಗಿಬಿಡುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಇನ್ನೊಂದು ಸರಿ ಯಾವಾಗಾದರೂ ಮಾಡಿದ್ರೆ ನಾನು ರೆಸಿಪಿ ಶೇರ್ ಮಾಡ್ತೀನಿ ಆಯಿತಾ. ಯಾರಾದರೂ ಟ್ರೈ ಮಾಡಿಲ್ಲ ನಂತರನೇ ಇವು ಭಯ ಪಟ್ಕೊಂಡಿದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು. ನೀವು ಯಾವ ಅಡುಗೆನ ತುಂಬ ಭಯ ಪಟ್ಕೊಂಡು ಟ್ರೈ ಮಾಡಿ ಅದು ಸಕ್ಸಸ್ ಆಗಿದೆಯೋ ಅಥವಾ ಫೇಲ್ಯೂರ್ ಆಗಿದೆಯಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ನನಗಂತೂ ಇದೇ ಜಾಸ್ತಿ ಟೆನ್ಷನ್ ಇದ್ದಿದ್ದು ಈ ಒಬ್ಬಟ್ಟು ರೆಸಿಪಿ. ತುಂಬ ದಿನಗಳಿಂದ ಪೋಸ್ಟ್ಪೋನ್ ಮಾಡ್ಕೊಂಡು ಬರ್ತಾಯಿದ್ದೆ. ಒಂದ್ಸರಿ ಟ್ರೈ ಮಾಡಬೇಕು ಅಂತ ಫೈನಲ್ ಇವತ್ತು ಟ್ರೈ ಮಾಡೇ ಬಿಟ್ಟೆ. ಹಾಗಾಗಿ ಬಟ್ ಟೇಸ್ಟ್ ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು. ಸಕ್ಸಸ್ ಆಗಿದೆ ಈ ರೆಸಿಪಿ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಕೂಡ ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಒಬ್ಬಟ್ಟು ಮಾಡಿ ತಿಂದು ಅದೆಲ್ಲ ಆಯಿತು. ಇವಾಗ ಹೊರಗಡೆ ವಾಕಿಂಗ್ ಮಾಡ್ಕೊಂಡು ಅಮ್ಮನ ಹತ್ರ ಮಾತಾಡ್ಕೊಂಡಿದ್ದೀವಿ. ಹಾಗೆ ಇವರು ಕಾಲಲ್ಲಿ ಮಾತಾಡ್ತಾ ಇದ್ದಾರೆ ನೋಡಿ. ಬಾ ಹೋಪ್ಪ, ನಮ್ಮ ಯಜಮಾನ್ರು ಇಲ್ಲಿದ್ದಾರೆ. ಒಬ್ಬಟ್ಟು ಹೇಗಾಗಿತ್ತು ಹೇಳಿ, ಇವ್ರಿಗೋಸ್ಕರನೇ ಮಾಡಿತ್ತು. ಹಾಂ, ಚೆನ್ನಾಗಾಗಿತ್ತಾ? ಚೆನ್ನಾಗಿತ್ತು ಫ್ರೆಂಡ್ಸ್. ಆ್ಯಂಡ್ ಬನ್ನಿ ಹೋಗೋಣ ಇವಾಗ. ಫಸ್ಟು ಬಾರ. ಓ, ಈ ಮೈಕಿಲಿದ್ದ ಅದ ನಾಯಿ ಕೊಂಬು ಅಂತ ಅಲ್ಲ, ಸ್ಟಾರು. ಈ ದಾಸವಾಳ ಕಲರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದು ಅಕ್ಕನ ಮನೆಯಿಂದ ತುಂಬ ಟೈಮ್ ಹಿಂದೆ ಅವಳು ಕೊಟ್ಟಿದ್ದು ಗಿಡ ಇದು. ಇವಾಗ ತುಂಬ ಗಿಡ ಇದೆ ನಮ್ಮ ಮನೇಲಿ. ಇದು 3 ಏನೋ ಇದೆ ಇರಬೇಕು. ಬಟ್ ನೋಡೋಕ್ಕಂತ ಎಷ್ಟು ಚೆನ್ನಾಗಿದೆ ಅಲ್ಲವ. ಕಲರು ಪೀಚ್ ಕಲರು, ಅದ್ರ ಒಳಗಡೆ ಒಂದು ಸ್ವಲ್ಪ ಪಿಂಕ್ ಇದೆ ಇಲ್ಲಿ. ನಾನು ಈ ಕಡೆ ಬಂದುಬಿಟ್ಟೆ ಫ್ರೆಂಡ್ಸ್. ಅವ್ರು ಇನ್ನೂ ಬರ್ತಾಯಿಲ್ಲ, ಕಾಲ್ ಮಾತಾಡ್ಕೊಂಡಿದ್ದಾರೆ. ಹಾಗೆ ಬನ್ನಿ ಹೋಗೋಣ. ಬನ್ರಿ. ಇನ್ನೂ ಬರ್ತಾ ಇದ್ದಾರೆ. ತಂಗಿ ಬಂದಿದ್ಲಲ್ವಾ, ಹಾಗೆ ಒಂದು ರೌಂಡ್ ಇಲ್ಲೇ ಮಾತಾಡಿಕೊಂಡು ರೋಡಲ್ಲೆಲ್ಲ ವಾಕಿಂಗ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಕ್ಕ ತಂಗಿರು ಸೇರಿದ್ರೆ ಗೊತ್ತಲ್ವಾ, ಅದು ಇದು ಅಂತ ಸುಮಾರಷ್ಟು ಸುದ್ದಿಗಳಿರುತ್ತೆ. ಅದನ್ನೆಲ್ಲ ಮಾತಾಡಿಕೊಂಡು ಬರ್ತಾ ಇದ್ದೀವಿ. ಮೆಹಂದಿ ಆರ್ಟ್ ನಡೀತಾ ಇದೆ ಫ್ರೆಂಡ್ಸ್. ಮೆಹಂದಿ ಹಾಗೆ ಇವತ್ತೊಂದು ಹೊಸ ಪಾರ್ಸೆಲ್ ಕೂಡ ಬಂದಿತ್ತು. ಈ ಥರ ಬಿಲ್ಡಿಂಗ್ ಬ್ಲಾಕ್ಸ್ ಥರ ಒಂದು ವುಡನ್ ಟಾಯ್ಸ್ ಬರುತ್ತೆ. ಇದೊಂದು ತರಿಸಿದ್ದೆ. ಲಾಸ್ಟ್ ಟೈಮ್ ಅಕ್ಕನ ಮನೆಗೆ ಹೋಗಿದ್ವಲ್ಲ, ಅವನ ಹತ್ರ ಕೂಡ ಈ ಥರದೊಂದು ಟಾಯ್ಸ್ ಇತ್ತು. ಅದಾಗಿದೆ ಅಂದರೆ ಅಲ್ಲಿ ಆಟಾಡಿಬಿಟ್ಟು ನನಗೂ ಈ ಥರದ್ದು ಬೇಕು ಅಂತ ಪದೇ ಹೇಳ್ತಾ ಇದ್ಲು. ಸರಿ ಅವಳಿಗೆ ಒಂದು ತರಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಈ ಥರದ್ದೊಂದು ತರಿಸಿದ್ದೆ. ಸೊ ಅಲ್ಲಿ ಈ ಥರದ್ದು ಒಂದು ನೋಡಿದ್ಲು. ಆಮೇಲೆ ಪದೇ ಹೇಳ್ತಾ ಇದ್ಲು ಇದೇ ಬೇಕು ಅಂತ ಹೇಳಿಬಿಟ್ಟು. ಸರಿ ಅಂತ ನೋಡಿದಾಗ ಇಲ್ಲಿ ಒಂದು ಕಲರ್ದು ಬಂದಿತ್ತು. ಸರಿ ಇದನ್ನೇ ತೊಗೊಳ್ಳೋಣ, 120 ಪೀಸ್ ಏನೋ ಇತ್ತು. ಸೊ ಟ್ರೈ ಮಾಡೋಣ, ಹೆಂಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೆ. ಆ್ಯಂಡ್ ಅದು ಅಂತೂ ಚೆನ್ನಾಗಿತ್ತು. ಅವಳಿಗೆ ಹೊಸದಾಗಿ ಒಂದು ಆಟ ಆಡೋಕ್ಕೆ ಒಂದು ಸಿಕ್ತು. ಆಯ್ದಿಲ್ಲ ನಿಲ್ಲು. 120 ಪೀಸ್ ಇದೆ ಅಂತ ಇದರಲ್ಲಿ. ಅಲ್ಲಿ ಮಡುಗಡ ಮಗಳು, ಇಲ್ಲಿ ಮಡುಗು, ಈ ಚೋಡೆ ಹೆಂಗೆ ಸೇರಿಸು ಗೊತ್ತಾ? ಇಲ್ಲ ನೀನು ಹೋಪರ ಬಸಕ್ಕೆ ಬೀಳ್ತಾಳೆ ಬರೀಕುತ್ತೆ. ಅಣ್ಣ ರೆಡಿ 1 2 3 ಸ್ಟಾರ್ಟ್. ಹೊಡೆದು ಜನ ಈ ಚೋಡಂದು ಹಿಡಿ ಇನ್ನಂಗೆ ಮಾಡಲಿ. ಇನ್ನರೆಲ್ಲ ಬಾಚಿ ತುಂಬಿಸಾಗುತ್ತೆ. ಇವಾಗ ನಾವು ಪಾನಿಪುರಿ
ಒಂದು ಪಾರ್ಟಿ ಮಾಡೋಣ ಅಂತ ಹೊರಟಿದ್ದೀನಿ. ಸೊ ಸಂಜೆ ಹಾಕಿ ಒಂದು ಸ್ವಲ್ಪ ಪಾನಿಪುರಿ ಕೂಡ ಮಾಡಿದೆ, ಗೋಲ್ಗಪ್ಪ ಥರ ಸ್ಟಫಿಂಗ್ ಎಲ್ಲ ಮಾಡಿಬಿಟ್ಟು ತಿನ್ನೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಪಾನಿ ಎಲ್ಲ ಮಾಡಿದ್ದೆ ಸಂಜೆನೇ. ಕಾಯಿ ಪುಣ್ಯ ಫ್ರೆಂಡ್ಸ್, ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.